ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಳ್ಳಾರಿಯ ಬ್ಯಾನರ್ ಗಲಭೆ ನಡೆದು 4 ದಿನಗಳ ನಂತರ ಇಂದು ಬಳ್ಳಾರಿಗೆ ಭೇಟಿ ನೀಡಿದ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇನೆ ಮತ್ತು ನಮ್ಮ ಪಕ್ಷದ ಸತ್ಯ ಶೋಧನಾ ಸಮಿತಿಯಿಂದಲೂ ವರದಿ ಪಡೆದಿದ್ದೇನೆ ಎಂದರು. ಯಾರೇ ತಪ್ಪು ಮಾಡಿದರೂ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳಲಿದೆ. ನಾನು ನಮ್ಮವರಿಗೆ ಏನು ಬುದ್ಧಿವಾದ ಹೇಳಬೇಕೋ ಹೇಳಿದ್ದೇನೆ ಎಂದರು. ಈ ಗಲಾಟೆ ಬಗ್ಗೆ ಮೊದಲು ನನಗೆ ತಿಳಿಸಿದ್ದು ಬಿಜೆಪಿಯ ಮಾಜಿ ಸಚಿವ ಬಿ ಶ್ರೀರಾಮುಲು ಅಂತ ಡಿಕೆ ಶಿವಕುಮಾರ್ ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನು ತಾಳ್ತಾ ಇತ್ತು. ಇವತ್ತು ಈ ಬಳ್ಳಾರಿ ನಡೆದಂಥ ಘಟನೆ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಎಲ್ಲ ಕಾರ್ಯಕರ್ತರು ಶಾಸಕರನ್ನ ಕಳಿಸಿ ಪ್ರತ್ಯೇಕವಾಗಿ ನಾನು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ. ಎಲ್ಲ ಥರದ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಅದಾದಮೇಲೆ ಶಾಸಕರ ಹತ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ. ಅನೇಕ ನಾ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನನ್ನದೇ ಆದಂಥ ಒಂದು ಟೀಮನ್ನು ಕಳಿಸಿ ಗುಪ್ತವಾಗಿ ಅಧಿಕಾರಿಗಳ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಏನೇನು ನಡೀತು ಅಂಥೇಳಿ ವಿಚಾರವನ್ನು ತಿಳಿದಿದ್ದೇನೆ. ಸತ್ಯ ಯಾರೂ ಮುಚ್ಚಾಕಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಇವತ್ತು ಬರ್ತದೆ, ರಾಜಕಾರಣ ಹೋಗ್ತದೆ. ಆದರೆ ಇತಿಹಾಸದಲ್ಲಿ, ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂಥ ಅವಮಾನ, ಬಳ್ಳಾರಿಗೆ ಆದಂಥ ತೊಂದರೆ, ಬಳ್ಳಾರಿ ಜನತೆಗೆ ಆದಂಥ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿದೆ. ಕಾಂಗ್ರೆಸ್ ಸರ್ಕಾರ, ಅದಾದಮೇಲೆ ಸಂಯುಕ್ತ ಸರ್ಕಾರ, ಅದಾದಮೇಲೆ BJP 3 ವರ್ಷ ಸರ್ಕಾರ ಮತ್ತು ಈಗ ನಮ್ಮ 2.5 ವರ್ಷ ನಮ್ಮ ಸರ್ಕಾರ, ಇವೆಲ್ಲ ಸೇರಿ ಸ್ವಲ್ಪ ಹಿಂದೆ ಆದಂಥ ಕೈ ಘಟನೆಗಳನ್ನು ಸ್ವಲ್ಪ ದೂರ ಮಾಡಲಿಕ್ಕೆ ಪ್ರಯತ್ನವನ್ನು, ಈಗ ಮಧ್ಯದಲ್ಲಿ ಇಂಥ ಒಂದು ಘಟನೆ ವಾಲ್ಮೀಕಿ ಪುತ್ಥಳಿ ಧಾರ್ಮಿಕವಾಗಿ ಅನಾವರಣ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಪ್ರೋಸೆಸ್ ಮಾಡಿ ಇನ್ನೊಂದು ದಿನದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡುವಂಥ ಹಂತದಲ್ಲಿ ಇತ್ತು. ಇನ್ನು ಪರ್ಮಿಷನ್ ಕೊಟ್ಟಿರಲಿಲ್ಲ. ಅದಕ್ಕೆ ಅಫಿಷಿಯಲ್ ಆಗಿ ನಮ್ಮ DC ಅವರು ಇನ್ವಿಟೇಷನ್ನ ಪ್ರಿಂಟ್ ಮಾಡಿರಲಿಲ್ಲ. ನಾನು ಆ ಮಾಹಿತಿಯನ್ನು ಕಂಪ್ಯೂಟರ್ವಾಗಿ ಅರ್ಬನ್ ಡೆವಲಪ್ಮೆಂಟಲ್ಲಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಅದನ್ನು ತೆಗೆದುಕೊಂಡಿದ್ದೇನೆ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ, ಏಕೆಂದರೆ ಇದೊಂದು ಜಿಲ್ಲೆ ವಾಲ್ಮೀಕಿ ಜನ ಅತಿ ಹೆಚ್ಚು ಇರೋಂಥ ಒಂದು ಜಿಲ್ಲೆ. ಭಾಳ ಗೌರವದಿಂದ ಒಂದು ಪ್ರತಿಮೆ ಆಗಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಜನ ಇಲ್ಲಿದ್ದಾರೆ, ಪ್ರತಿನಿಧಿಗಳಿದ್ದಾರೆ. ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ಹಿಡಿದು 5 ಶಾಸಕರನ್ನು ಕೂಡ ಇಲ್ಲಿ ವಾಲ್ಮೀಕಿಯವರಿಗೆ ಮೀಸಲಾಗಿ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸೃಷ್ಟಿ ಮಾಡೋದ್ರಿಂದ ಆ ಒಂದು ಭಾವನೆಯಿಂದ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ಮುಖಂಡತ್ವದಲ್ಲಿ ಎಲ್ಲರ ಶಾಸಕರ ಬೆಂಬಲದಿಂದ ಇದೊಂದು ಕಾರ್ಯಕ್ರಮ ನಡೆದಿದೆ. ಯೋಗರಾಜ್ ಅವರು ಆ ಪುತ್ಥಳಿಯನ್ನು ಕೂಡ ತಯಾರು ಮಾಡಿದ್ದಾರೆ. ಆ ಪುತ್ಥಳಿಯನ್ನು ಬರಮಾಡಿಕೊಡೋದು ಕೂಡ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ BJPಯವರು ಪಾಲ್ಗೊಂಡಿದ್ದಾರೆ, ಸಾರ್ವಜನಿಕರು ಪಾಲ್ಗೊಂಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಅನೇಕ ಫೋಟೋಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲ ಮಾಜಿ BJP MP ಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಗೌರವದಿಂದ ಸ್ವಾಗತವನ್ನು ಮಾಡಿದ್ದಾರೆ. ಇದಾದಮೇಲೆ 3 ದಿನ ಮುಂಚಿತವಾಗಿ ನನ್ನ ಮಿತ್ರರಾದಂಥ ಶ್ರೀರಾಮುಲು ಅವರು ಇದ್ರ ಬಗ್ಗೆ ಅವ್ರದ್ದೇ ಆದಂಥ ಪ್ರತಿಕ್ರಿಯೆಯನ್ನು ಕೂಡ, ನಾನು ಇದ್ರ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ
ಅವರು ತಿಳಿಸಿದ್ದಾರೆ ಮತ್ತು ನನ್ನ ಕರಿಬೇಡಿ ಕೂಡ ಅಂಥೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕವಾದಂಥ ವಿಚಾರ, ನಾನು ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಬ್ಬ ಜನರಲ್ ಶಾಸಕರು, ಕ್ಷೇತ್ರದಿಂದ ಗೆದ್ದಂಥ ಶಾಸಕರು ಈ ಸುತ್ತಮುತ್ತಲೂ ಇರುವಂಥ ಪರಿಸರ ನೋಡಿ ಇದು ತೆಗೆದುಕೊಂಡಂಥ ಒಂದು ತೀರ್ಮಾನ, ಇಲ್ಲಿ ಪುತ್ಥಳಿ ಆಗಬೇಕು ಅಂತೇಳಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದೆಯಲ್ಲ, ಅದು ಕರೆಕ್ಟೇ ಇದೆ, ಅದೇನು ತಪ್ಪೇನಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಪರ್ಮಿಷನ್ ಇಲ್ಲ, ಹಾಕಬಾರ್ದು ಅಂತ ಹೇಳ್ಬೋದು. ಬಟ್ ಸ್ಥಳೀಯ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನು ಹಾಕಿರೋಂಥದ್ದು, ಅವರು ಗೌರವದಿಂದ ಸರ್ಕಾರಕ್ಕೆ ಬರೆದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಇಲ್ಲಿ 24ನೇ ತಾರೀಕು ಅದನ್ನು ಸ್ವಾಗತ ಮಾಡಿದ್ದಾರೆ, 24ನೇ ತಾರೀಕು ಹೋಮ ನಡೆದಿದೆ, 27ನೇ ತಾರೀಕು ಕುಂಭಮೇಳದಿಂದ 24-25 ಓಕೆ 29ಕ್ಕೂ ಕೂಡ ಎಂಟ್ರಿ ಆಗಿದೆ. ಭಾಳ ಕುಂಭಮೇಳದಿಂದ ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ಜನ ಪಾಪ ಭಾಳ ಗೌರವದಿಂದ ಒಂದು ದೊಡ್ಡದ ಹಬ್ಬದ ವಾತಾವರಣದಿಂದ ಆಗಿದೆ. ಈಗ ಇದಕ್ಕೆ ಗಲಾಟೆ ಬಂತು? ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಬಂತು. ಚಿಕ್ಕಮಗಳೂರಲ್ಲೂ ಇದೊಂದು ಸಣ್ಣ ಘಟನೆ ನಡೆದು ಅಲ್ಲೊಬ್ಬ ಕಾರ್ಯಕರ್ತ ತೀರ್ಕೊಂಡ. ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. 1ನೇ ತಾರೀಕು ಮುಂಚಿತವಾಗಿ ಈ ಬ್ಯಾನರು ಕಟ್ಟಿದ್ದಾರೆ. ಯಾರ ಮನೇಲೂ ಯಾರೂ ಬ್ಯಾನರ್ ಕಟ್ಟಿಲ್ಲ, ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಇಡೀ ಒಂದು ಹಬ್ಬ ಆಗಬೇಕಾದ್ರೆ, ಒಂದು ಹಬ್ಬದ ವಾತಾವರಣ ಆದಮೇಲೆ ಎಲ್ಲ ಕಡೆ ಕಟ್ತಾರೆ. ಎಷ್ಟೋ ಕಡೆ ನನ್ನ ಮನೆ ಮುಂದೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ಕಟ್ತಾರೆ. ಬೆಂಗಳೂರಲ್ಲೂ ಕಟ್ತಾರೆ, ಎಲ್ಲ ಕಡೆನೂ ಕಟ್ತಾರೆ. ಇದು ಎಲ್ಲರ ಆಸ್ತಿ. ನಾನು ಚೆಕ್ ಮಾಡಿದೆ ಎಲ್ಲಿದೆ ಏನಿದೆ ಅಂತೇಳಿ. ಇಲ್ಲ ಯಾರಿಗಾರು ಸಮಾಧಾನ ಇಲ್ಲ ಅಂದಿದ್ರೆ, ಯಾರಿಗೋ ಜನಾರ್ದನ್ ರೆಡ್ಡಿಗೋ ಶ್ರೀರಾಮುಲುಗೋ ಇನ್ನೊಬ್ರಿಗೋ ಮಾಡಿತ್ತು ಅಂತಂದರೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದರು, ಇಲ್ಲ ಪೊಲೀಸವರಿದ್ದರು, ಇಲ್ಲಾಂದರೆ ಬೇಕಾದ ಸಂದರ್ಭದಲ್ಲಿ ಶಾಸಕರಿದ್ದರು, ಇಲ್ಲಾಂದರೆ ಯಾರು ಲೀಡರ್ಸ್ ಇದ್ದರು. ಅವ್ರಿಗೆ ಹೇಳ್ಬಿಟ್ಟು, ನೋಡಿರಿ ನಮ್ಗೆ ಭಾಳ ಈ ಇವ್ರು ನೋಡಿದ್ರೆ ವಾಲ್ಮೀಕಿ ಬ್ಯಾನರ್ ನೋಡಿದ್ರೆ ನಮಗೆ ಭಾಳ ಬೇಜಾರಾಗ್ತದೆ. ಈ ಜನಾಂಗ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ, ಬರೀ ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸ್ಬಿಟ್ಟಿದ್ದಾರೆ, ನೀವು ತೆಗೆದುಬಿಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೆಗಿತಾಯಿದ್ರು. ಯಾರು ಅವ್ರಿಗೆ ಫೋನು ಮಾಡಿಲ್ಲ, ಏನೂ ಇಲ್ಲ, ಮತ್ತೆಲ್ಲ ಬಂದು ಅದನ್ನು ಅವಮಾನ ಮಾಡೋ ರೀತಿಯಲ್ಲಿ ತೆಗೆದು ಅದನ್ನು ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇವರು ಹಾಕ್ಲಿಕ್ಕೆ ಹೋಗಿದ್ದಾರೆ. ಅದಾದ ಮೇಲೆ ಘಟನೆಗಳೆಲ್ಲ ನಾನು ನೋಡಿದ್ದೇನೆ. ಲೀಡರ್ಸೇ ಫೋಟೋನು ನೋಡಿದ್ದೀನಿ. ಇಲ್ಲೂ ಕೆಲವರೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಿಂತ್ಕೊಂಡೆ ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲೇ ಇದು ಹರಿದಿದ್ದಾರೆ. ಅವ್ರ ಮುಖಂಡತ್ವದಲ್ಲೇ ಇದು ಹರಿದು ಹಾಕಿದ್ದಾರೆ. ಇದು ಸರಿನೋ ಇಲ್ಲೋ ಅಂಥೇಳಿ ನೀವೇ ಇದನ್ನು ತೀರ್ಮಾನ ಮಾಡಬೇಕು. ಇದನ್ನು ನಾನು ತೀರ್ಮಾನ ಮಾಡೋದಿಲ್ಲ, ನನಗೆ ಅವಶ್ಯಕತೆಯೂ ಈ ಸಂದರ್ಭದಲ್ಲಿ ಇಲ್ಲ. ಅದು ಒಂದು ಏನಪ್ಪ ಅಂತಂದರೆ, ಇಲ್ಲಿ ಏನು ನಡೆದಿದೆ, ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವೇಳನಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ತದೆ. ದಿ ಲಾ ವಿಲ್ ಟೇಕ್ ಇಟ್ ಓನ್ ಕೋರ್ಸ್. ಪೊಲೀಸ್ ಅಧಿಕಾರಿಗಳು ಭಾಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಏನು ಬ್ಯಾರಲ್ಲು ಸೆಕ್ಯೂರಿಟಿ ಪೀಪಲ್ಲು ಅವ್ರೇನು ಪ್ರಯೋಗ ಮಾಡಿದ್ದಾರೆ, ನಾನು ಯಾವುದು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಕಾನೂನು ಅದಕ್ಕೆ ಕ್ರಮ ಕೈಗೊಳ್ತದೆ. ಕಾನೂನು ಕ್ರಮ ಕೇಳ್ತದೆ. ಎಲ್ಲದೂ ಕೂಡ ಬಂಧಿಸಿದ್ದಾರೆ. ಎಲ್ಲರೂ ಕೂಡ ಗನ್ಮೆನ್ಗಳನ್ನ ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಗನ್ಮೆನ್ ಇಟ್ಕೊಂಡಿದ್ದಾರೆ. ಅದು ಕರೆಕ್ಟಾ ತಪ್ಪಾ ಏನು ಅನ್ನೋದನ್ನು ಕೂಡ ಈಗಾಗಲೇ ನಮ್ಮ ಇಲಾಖೆ ಪೊಲೀಸವರು ಕೂಡ ಅದನ್ನು ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರು ಬೇಕು ಬಂಧಿಸಿದ್ದಾರೆ. ಮುಂದಕ್ಕೆ ಯಾರು ಬಂಧಿಸಬೇಕು ಆ ಕೆಲಸನ ಅವ್ರು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಇದಲ್ಲದೆ ಈಗಾಗಲೇ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ಅನೇಕ ಶಾಸಕರು ರಕ್ಷಣೆ ಕೊಟ್ಟಿದ್ದಾರೆ. MLAಗೂ ಕೊಟ್ಟಿದ್ದಾರೆ, MP ಗಳಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕುಟುಂಬಕ್ಕೂ ಕೂಡ ಅವರಿಗೆ ಅವ್ರ ಧರ್ಮಪತ್ನಿ ಇಬ್ಬರು ಸೇರಿ 5 ಜನ ಕೊಟ್ಟಿದ್ದಾರೆ. 2 ಕೊಪ್ಪಳದಿಂದ ಕೊಟ್ಟಿದ್ದಾರೆ, 2 ಬಳ್ಳಾರಿಯಿಂದ ಕೊಟ್ಟಿದ್ದಾರೆ. ಆ ತಾಯಿ ಹೆಣ್ಮಗಳಿಗೆ ಆ ಹೆಣ್ಮಗಳಿಗೊಂದು ಕೊಟ್ಟಿದ್ದಾರೆ. ಒಟ್ಟು 5 ಜನ ಅಲ್ಲಿ ಕೊಟ್ಟಿದ್ದಾರೆ. ಸೋಮಶೇಖರ್ಗೊಂದು ಕೊಟ್ಟಿದ್ದಾರೆ, ಶ್ರೀರಾಮುಲುಗಿಬ್ಬರು ಕೊಟ್ಟಿದ್ದಾರೆ. ಎಲ್ಲ ಕೂಡ ಗನ್ಮೆನ್ಗಳನ್ನ ರಕ್ಷಣೆಗೆ ಕೊಟ್ಟಿದ್ದಾರೆ. ಅವರೆಲ್ಲ ಜೊತೆಲೇ ಇದ್ದಾರೆ.
ಜೊತೆಲೇ ಇದ್ದಾರೆ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಅವ್ರಿಗೆ ಅವ್ರ ಗನ್ಮೆನ್ನಾರು ಕೂಡ ಪಾಪ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವ್ರಿಗಾಗಲಿ ಯಾರಿಗಾರಲ್ಲಿ ತೊಂದರೆ ಆಯಿತು ಅಂತಂದರೆ ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶ ಇದೆ. ಯಾಕೆಂದರೆ ಅವ್ರು ರಕ್ಷಣೆ ಮಾಡೋಕ್ಕೆ ಇರೋಂಥ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಸರ್ಕಾರ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲಾಂದ್ರೆ ನಮ್ಮ ಮಂತ್ರಿನ, ನಮ್ಮ ಮಾಜಿ ಶಾಸಕರನ್ನ, ಇಲ್ಲ ಹಾಲಿ ಶಾಸಕರನ್ನ, ಈ ಮಾಜಿ MP ಒಡೆಯಕ್ಕೆ ಬಂದುಬಿಟ್ಟಿದ್ರು. ಸೊ ಹಂಗಂತೇಳಿ ಅವರು ಕೊಡೋಕ್ಕೆ ಅವಕಾಶ ಇದೆ. ನಾನು ಕೇಳಿದೆ ಯಾರು ಕೊಟ್ಟಿದ್ದಾರೆ, ಯಾಕೆಂದರೆ ನನ್ನ ಕೊಲ್ಲಕ್ಕೆ ಸಂಚು ನಡೀತು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವರೇನಾದ್ರು ಕೊಟ್ಟಿದ್ದಾರಂತ ನಾನು ಸ್ವಲ್ಪ ಕೇಳಿದೆ ಅವ್ರಿಗೆ. ಅವರು ಇಲ್ಲ ಸರ್ ಯಾವುದೂ ಬಂದಿಲ್ಲ ಅಂತ ಹೇಳಿದ್ರು. ಯಾವುದೋ ಒಂದೇನೋ ನನಗೆ ಭಯ ಇದ್ದಿದೆ, ಯಾಕೆಂದರೆ ಪಾಪ Z ಕ್ಯಾಟಗರಿ ಕೇಳ್ತಾಯಿದ್ರು ಕೆಲವರು. Z ಕ್ಯಾಟಗರಿ ಕೊಡಬೇಕಾದವರು ಯಾರು ಅಂತ ನನಗೂ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಕೇಳಿ ತೊಗೊಳ್ಳಿ, ಯಾರು ನಮ್ಮದೇನು ಅಭ್ಯಂತರ ಇಲ್ಲ. Z ತೆಗೆದುಕೊಳ್ಳಿ, ಇನ್ನು ಯಾವ ಕ್ಯಾಟಗರಿ ಯಾರು ತೊಗೊಂಡ್ರೆ ನಮ್ದೇನು ಯಾವ ಥರದ ತಕರಾರು ಕೂಡ ನಮಗಿಲ್ಲ. ಒಟ್ಟಾರೆ ನಾನು ಹೇಳೋದು ಅಷ್ಟೇ, ಇದು ಆಗಬಾರ್ದಾಗಿತ್ತು. ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ಗೂ ಹೇಳ್ತೀನಿ, BJPಯವ್ರಿಗೂ ಹೇಳ್ತೀನಿ, ಸಾರ್ವಜನಿಕರಿಗೂ ಹೇಳ್ತೀನಿ, ಮಾಧ್ಯಮದವ್ರು ಹೇಳ್ತೀನಿ. ದಯವಿಟ್ಟು ಈ ಬಳ್ಳಾರಿ ಇತಿಹಾಸ ಭಾಳ ದೊಡ್ಡದಿದೆ. ಸಂಪತ್ತು ಭರಿತವಾದಂಥ ಬಳ್ಳಾರಿ, ವಿಜಯನಗರ, ಇದನ್ನು ಗೌರವನ, ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಲಿ ದಯವಿಟ್ಟು ಎಲ್ಲ ನಡ್ಕೊಳ್ಬೇಕು. ನಾನು ನಮ್ಮವ್ರಿಗೇನು ಬುದ್ಧಿವಾದ ಹೇಳಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ ನಾನು. ಸೊ BJPಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು, ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು ಭಾಳ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ನಾನು ಅವ್ರಿಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ವಿಚಾರಕ್ಕೆ. ಆಮೇಲೆ ಕುಮಾರಸ್ವಾಮಿ ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಇಲ್ಲಿಗೆ ಬರಲಿಲ್ಲಲ್ಲ, ಪಾಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ಮು ಮಾಡಿದ್ರು ಅಂತ. ಅದು ಹೆಂಗೆ, ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾರು ಅವ್ರ ರಿಸರ್ಚ್ ಇತ್ತು ಅಂದರೆ ಪೇಪರ್ಗಳು ನೀವು ಕೇಳಬೇಕಾಗ್ತದೆ, ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳ್ಳೋಕ್ಕೆ. ಭೂಮಿ ಒಳಗಡೆ ಆ ಉದ್ದದ ಮೇಲೆ ಏನಾದ್ರು ತೆಗೆದುಬಿಟ್ಟು ಏನಾದ್ರು ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಂಚಿತವಾಗಿ ಏನಾದ್ರು ನಡೀತಿತ್ತಾ ಏನು, ಇಲ್ಲ ಅವ್ರು ಯಾರು ಬೇಕಾದವ್ರು ಡಾಕ್ಟ್ರುಗಳು ಕಳಿಸಿಸ್ಬಿಟ್ಟು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ರೀತಿ ಸರ್ಕಾರದ ಮೇಲೆ ಏನಾದ್ರು ಮಾಡಿದಂಥ ತಪ್ಪು, ಬ್ಯಾನರ್ ಹರಿಸೋಕ್ಕೆ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪಾಡಲಿ, ತಪ್ಪೇನಿಲ್ಲ. ಒಬ್ಬರು ಏನೇ ಎಷ್ಟು ಲವಲವಿಕೆ ಇದ್ದರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ್ ರೆಡ್ಡಿಗೂ ಏನು ನಡೀತು, ಕುಮಾರಸ್ವಾಮಿಗೂ ಜನಾರ್ದನ್ ರೆಡ್ಡಿಗೂ ಏನಿತ್ತು, ನಮಗೂ ಶ್ರೀರಾಮುಲುಗೂ ಏನು ನಡೀತು, ನಮಗೂ ಕುಮಾರಸ್ವಾಮಿಗೆ ಏನು ನಡೀತು, ಅದೆಲ್ಲ ಒಂದು ಕಡೆ ಸೈಡ್ ಇಡೋಣ. ಆದರೆ ಏನು ಬೇಕಾದ್ರೂ ಅವ್ರ ಜೊತೆಗೆ ಇದ್ಕೊಳ್ಳಿ, ಏನು ಬಾಂಧವ್ಯ ಒಟ್ಟಾಗಿ ಇದ್ಕೊಳ್ಳಿ, ನಮಗೇನು ಬೇಡ ಅಂತ ನಾವೇನು ಹೇಳೋದಿಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಸಾರ್ವಜನಿಕರಿಗೆ ಈ ತಪ್ಪು ಮಾಹಿತಿಯನ್ನು ನಿಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಮ ಘನತೆ ಕೂಡ ಭಾಳ ಗೌರವಕ್ಕೆ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪ್ರತಿಯೊಂದು ಇನ್ಸಿಡೆಂಟು ಕೂಡ ನಾನು ಅಧಿಕಾರಿಗಳ ಹತ್ರ ತೆಗೆದುಕೊಂಡಿದ್ದೇನೆ. ಬೆಂಗಳೂರು ಹಾಸ್ಪಿಟ್ಲಿಂದನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ. ಇಲ್ಲೂ ಕೂಡ ಯಾರ್ಯಾರು ಏನೇ ಸ್ಟೇಟ್ಮೆಂಟು, ಶ್ರೀರಾಮುಲು ಮಾಡಿದಂಥ ಸ್ಟೇಟ್ಮೆಂಟ್ ಏನಿದೆ, ಆಮೇಲೆ ಜನಾರ್ದನ್ ರೆಡ್ಡಿಯವರು ಅವ್ರಿಗೆ ಹೆಂಗೆ ಬಂತು, ಅಕಸ್ಮಾತ್ ಅದು ಯಾವುದೋ ತೋರಿಸ್ತಾ ಇರಲಿಲ್ಲ TV-ಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರನ್ನ ಕೊಲ್ಲಕ್ಕೆ ಬಂದಿದ್ದರೆ ಅದನ್ನು ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ, ಯಾಕೆ ತೋರಿಸ್ತಾ ಇದ್ರಿ?
ಯಾಕೆ ಅದನ್ನು ಇಡ್ತಾ ಇದ್ರು? ಯಾವ ಪಾರ್ಟ್ಗೆ, ನಿಮ್ಮ ಪಾರ್ಟ್ಗೆ ಆ ಬುಲೆಟ್ ಬಂದು ಬಿದ್ದಿತ್ತು? ತಲೆಗೆ ಬಿದ್ದಿತ್ತಾ, ಮೈಗೆ ಬಿದ್ದಿತ್ತಾ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನು. ತಪ್ಪು ಮಾಹಿತಿಯನ್ನು ಕಳಿಸೋಂಥದ್ದು ಸರಿ ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ನಾನು ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಬಟ್ ಸಾರ್ವಜನಿಕರಿಗೆ ಏನು ವಿಚಾರ ಏನಿದೆ, ನಮ್ಮ ಅವರ ಊರಿನ ಗೌರವವನ್ನು ಕಾಪಾಡೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಮ್ಮೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8-10 ವರ್ಷದಿಂದ ಈ ಬಳ್ಳಾರಿಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದರೂ ಕೂಡ, ಲಾರಿಗಳನ್ನು ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನು ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟಾಗಿ ಬಂದಿದ್ದಾರೆ. ಆ್ಯಸ್ ಎ ಡ್ಯೂಟಿ ಯಂಗ್ಸ್ಟರ್ ಅವ್ರಿಗೂ ಸ್ವಲ್ಪ ಬಿಸಿ ರಕ್ತ ಇರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ನಾವು ಫಸ್ಟ್ ಟೈಮ್ MLA ಇದ್ದಾಗ ನಾವು ಹಂಗೆ ಇದ್ದು, ಅವ್ರ ತಕ್ಷಣ ಹೋಗಿ ಕಾರ್ಯಕರ್ತನ ಕೇಳಲಿಕ್ಕೆ, ನೋಡಲಿಕ್ಕೆ ಹೋಗಿದ್ದಾರೆ. ಬಂದು ಎಲ್ಲೋ ಹೊಸಪೇಟೆಯಿಂದ ಬಂದು ಹೋಗಿದ್ದಾರೆ. ಅವರು ಕೂಡ ನಾನು ಕೇಳಿದ್ದೇನೆ, ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ದೇನೆ, ಏನೋ ನಮ್ಮ ಶಾಸಕರು ಕಾನೂನು ಚೌಕಟ್ಟಿನಿಂದ ಮೀರಿ ಏನಾದ್ರು ನಡೆದ್ರ ಅಂತ. ಅವರು ಇಲ್ಲ ಸರ್, ಬಂದಿದ್ದರು, ಅವರು ನಮಗೆ ಸಹಕಾರ ಕೊಟ್ಟರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ನನಗೂ ಶ್ರೀರಾಮುಲು ಫೋನ್ ಮಾಡಿದರು, ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೂ ಫೋನ್ ಮಾಡಿದ್ರು. ತಕ್ಷಣ ಅವ್ರು ಫೋನ್ ಮಾಡೋದು ಅಂತ ನಾನೇ ವಿತಿನ್ 2 minutes ನಾನು SPಗೆ ಮಾತಾಡಿದ್ದೇನೆ, ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ. ನನ್ನ ಕೈಲಿ ಏನು ಮಾಡಬೇಕು ಅಂತ ಅವ್ರು ನನಗೆ ಪರಿಚಯ ಇರೋದಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ದು. ಅವ್ರು ಫೋನ್ ಮಾಡಿದ್ರು, ಅವರು ಕೈ ಮೀರಿತು ಅಂತ ಕಾಣ್ತದೆ. ತಕ್ಷಣ ಅವರು ಫೋನ್ ಮಾಡಿದ್ರು. ತಕ್ಷಣ ನನ್ನ ಪೊಲೀಸ್ ಆಫೀಸರ್ಸ್ಗೆ ಏನು ತಿಳಿಸ್ಬೇಕು ನಾನು ತಿಳಿಸಿದ್ದೇನೆ. ಸೊ ತಿಳಿಸಿ ನಾನು ಪ್ರಯತ್ನವನ್ನು ಮಾಡಿದ್ದೆ. ನನ್ನ ಕೈಲಾದಂಥ ಶಾಂತಿ ಯಾವ ರೀತಿ ಇರಬೇಕು ಅನ್ನೋದಷ್ಟು ನಾನು ಹೇಳಿದ್ದೇನೆ. ಸೊ ಇಷ್ಟಿದೆ. ಮಿಕ್ಕಿದ್ದು ಕಾನೂನು ಕ್ರಮ ಕೈಗೊಳ್ತದೆ. ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು, ಎವ್ರಿ ಮಿನಿಟ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಭಾಳ ಅಟೆಂಡ್ ಮಾಡಿದ್ದಾರೆ. ಅವ್ರು ಯಾರ್ಯಾರಿಗೆ ಏನು ಹೇಳಬೇಕು ಹೇಳಿದ್ದಾರೆ. ನಮ್ಮವ್ರು ಯಾರು ತಪ್ಪು ಮಾಡಿದರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು, ಅದರಲ್ಲೇನು ಮುಚ್ಕೊಳ್ಳೋಂಥ ಸಂದರ್ಭ ಏನಿಲ್ಲ. ತಪ್ಪು ಅಂತ ಹೇಳಿಲ್ಲ ಅಂದರೆ ನಾವು ಅವ್ರನ್ನ ತಿದ್ದಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ವಿಲ್ ಟೆಲ್, ಪಬ್ಲಿಕ್ಕಾಗೂ ಹೇಳ್ತೇವೆ, ಮನೆ ಒಳಗಡೆನೂ ನಾವು ಹೇಳ್ತೇವೆ. ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಹಂಗೆ ನಮ್ಮ ಕಾರ್ಯಕರ್ತರು ಕೂಡ ಬೈಯೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ನೀವು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಿಳಿಸಿದ್ದೀರಿ, ನಿಮ್ಮ ಡ್ಯೂಟಿ ಕೂಡ ನೀವು ಮಾಡಿದ್ದೀರಿ. ಸೊ ಈಗ ಆಮೇಲೆ ನಾನು ರಾಜಶೇಖರ್ ಮನೆ ಕೂಡ ನಾನು ಹೋಗಿದ್ದೆ. ಪಾಪ ಅನ್ಎಕ್ಸ್ಪೆಕ್ಟೆಡಾಗಿ ಆತ ಬಲಿಯಾಗಿದ್ದಾನೆ. ಆ ಕುಟುಂಬದವ್ರನ್ನ ಕೂಡ ನಾನು ಮಾತಾಡಿದ್ದೆ. ಆ ತಾಯಿಯಂದಿರು, ಆ ಅಣ್ಣ ತಮ್ಮದಿರು ಅನ್ನೆಲ್ಲ ಕೂಡ ಭೇಟಿ ಮಾಡಿದ್ದೇನೆ. ನಾನು ಏನು ಸರ್ಕಾರದಿಂದ, ನಮ್ಮ ಪಕ್ಷದಿಂದ ಏನು ಸಹಕಾರ ಮಾಡಬೇಕು ಈಗಾಗಲೇ ಮಾಡಿದ್ದೇವೆ. ಮುಂದಕ್ಕೆ ಏನು ಮಾಡಬೇಕು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರೆಲ್ಲ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ನಾನು ಅದೇನು ಮಾಡಬೇಕು, ನಾನು ಚೀಫ್ ಮಿನಿಸ್ಟರ್ ನಾನು ಮಾತಾಡಿ ಪೊಲಿಟಿಕಲಿ ಏನು ನಾವು ಸಹಕಾರ ಮಾಡಬೇಕು ಅದನ್ನು ನಾವು ಮಾಡ್ತೇವೆ. ನೋಡ, ಅದನ್ನು ಹೋಮ್ ಮಿನಿಸ್ಟ್ರಿಗೆ, ಹೋಮ್ ಡಿಪಾರ್ಟ್ಮೆಂಟು, ಪೊಲೀಸವ್ರ ನಾವು ಗೌರ್ಮೆಂಟ್ ಇಂಟರ್ಫಿಯರ್ ಆಗೋದು ಸರಿ ಹೋಗೋದಿಲ್ಲ, ನಾವು ಇನ್ಫ್ಲೂಯೆನ್ಸ್ ಮಾಡೋದು ಸರಿ ಇಲ್ಲ. ಅದನ್ನು ಪೊಲೀಸವರು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಏನು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು, ಶಾಂತಿ ಭಂಗ ಪರಿಸ್ಥಿತಿ ಸಂಯಮ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪೊಲೀಸವರು ಅದನ್ನು ಏನು ಮಾಡಬೇಕು ಅವ್ರಿಗೆ ನಾವು ಬಿಟ್ಬಿಡ್ತೀವಿ. ನನಗದು ಅನುಭವ ಇಲ್ಲ. ನಾನು ತಿಳ್ಕೊಂಡ ಪ್ರಕಾರ ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ನನ್ನ ನಾನು ಒಂದೇ ಕೇಳಿದ್ದು, ಒಂದೇ ಸತಿ IO ರಿಕ್ವೆಸ್ಟ್ ಮಾಡಿದ್ದಾರೆ, ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ನನ್ನ ಮಾಹಿತಿ ಇದೆ. ರಾಜಕೀಯದ ಕೆಲವರು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋಂಥದ್ದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ, ಬರೀ ಪ್ರೆಸ್ ಮಾಡೋದೇ ಒಂದು ಚಟ ಕೆಲವ್ರಿಗೆ ಇರ್ತದಲ್ಲ, ಅದರಲ್ಲೇ ನಾನು ಆಗಿರ್ಬೋದು. ಅವ್ರು ಮಾಡ್ತಾರೆ. ನೋಡಪ್ಪ, ನಾನು ಐ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಎನಿವನ್.
ಅವ್ರು ಏನು ಡ್ಯೂಟಿ ಪಬ್ಲಿಕ್ ಡೊಮೇನಲ್ಲಿ ಏನಿರ್ತದೆ, ಎವ್ರಿ ರಿಪೋರ್ಟ್ ವಿಲ್ ಬಿ ಗಿವನ್ ಟು ದಿ ಕೋರ್ಟ್, ಎವ್ರಿ ರಿಪೋರ್ಟ್ ವಿಲ್ ಬಿ ಗಿವನ್ ಟು ದಿ ಪೊಲೀಸ್ ಸ್ಟೇಷನ್. ಅವ್ರ ಡ್ಯೂಟಿ ಐ ವಿಲ್ ಅಡ್ವೈಸ್ ದಿ ಪೊಲೀಸ್ ಅವ್ರು ಹೇಳ್ತೀನಿ, ನೀವು ಮಾಧ್ಯಮಕ್ಕೆ ಟೈಮ್ಲಿ ಏನ್ ರಿಪೋರ್ಟ್ ಕೊಡಬೇಕು ಕೊಡಿ ಅಂತ ಖಂಡಿತ ಹೇಳೋಣ. ನಾನು ಹೋಮ್ ಮಿನಿಸ್ಟರ್ಗೆ ಈ ವಿಚಾರನ ತಮ್ಮೆಲ್ಲ ಭಾವನೆ, ತಮ್ಮ ನೋವು, ತಮ್ಮ ದುಃಖ, ತಮ್ಮ ವಿಚಾರ, ದುಃಖ ಅಂದ್ರೆ ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋದು ಒಂದು ದುಃಖ ಅಲ್ವಾ? ತನಿಖೆ ಮಾಡುವಾಗ ಓಪನ್ ಆಗಿ ಕೊಡೋಕ್ಕಾಗಲ್ಲ, ಇನ್ಫಾರ್ಮೇಶನ್ ಕೊಡೋಕೆ ತನಿಖೆ ನಡೀತಾ ಇದೆ ಸರ್. ನಾನು ತಿಳ್ಕೊಂಡ ಮಟ್ಟಿಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಇನ್ನು ಕೆಲವು ರಿಪೋರ್ಟ್ಸ್ ಅವ್ರಿಗೆ ಬರಬೇಕು. ಅದೇನೋ ಬ್ಯಾರಲ್ಲೋ ಗನ್ನೋ ಮತ್ತೊಂದು ಎಲ್ಲ ಇನ್ಫಾರ್ಮೇಷನ್ ಇನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ನಾನು ಹೋಮ್ ಮಿನಿಸ್ಟ್ರಿಗೆ ಮಾತಾಡ್ತೀನಿ, ಹೋಮ್ ಮಿನಿಸ್ಟರ್ ಅವ್ರಿಗೆ ಡೈರೆಕ್ಟ್ ಕೊಡಲಿ, ನಾನಿಲ್ಲಿ ಡೈರೆಕ್ಟ್ ಮಾಡಕ್ಕೆ ಹೋಗಲ್ಲ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.